ಇವತ್ತಿನ ಎಪಿಸೋಡ್ ಅಲ್ಲಿ ಐಶ್ವರ್ಯ, ಮೋಕ್ಷಿತಾ, ಶಿಶಿರ್ ರಜತ್ನ ಕರೆದು ಅವ್ರ ಕೈಲಿ ಅವಮಾನ ಮಾಡಿಸ್ಕೊಂಡಿದ್ದು. ಸೊ ರಜತ್ ಸುರೇಶ್ ಪಂಚಾಯತಿ, ಭವ್ಯ ಕ್ಯಾಪ್ಟನ್ಸಿನ ಇಲ್ಲ ತ್ರಿವಿಕ್ರಮ್ ಕ್ಯಾಪ್ಟನ್ಸಿನ ಮತ್ತೆ ಅವಮಾನ ಮಾಡಿಸ್ಕೊಂಡ ಐಶ್ವರ್ಯ, ಗೇಮ್ ಚೇಂಜಿಂಗ್ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್. ಇವಿಷ್ಟು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ರಜತ್ ಜೈಲಲ್ಲಿ ಕುತ್ಕೊಂಡು ತರಕಾರಿ ಕಟ್ ಮಾಡಲ್ಲ ಅಂತೇಳಿ ಮನೆಯವರೆಲ್ಲರೂ 4 ಗಂಟೆ ತಿಂಡಿ ತಿನ್ನೋ ತರ ಮಾಡಿದ್ರು. ಐಶ್ವರ್ಯ, ಮೋಕ್ಷಿತಾ, ಶಿಶಿರ್ ರಜತ್ ಜೈಲಿಂದ ಬಂದ್ ಕೂಡಲೇ ಅವ್ರನ್ನೊಂದ್ ಹತ್ರ ಕುಂದ್ರಿಸಿ ಮಂಜಣ್ಣ ತ್ರಿವಿಕ್ರಮ್ನು ಅಲ್ಲಿ ಕರೆಸಿ ತ್ರಿವಿಕ್ರಮ್ ಮಂಜಣ್ಣ ರಜತ್ ಬಗ್ಗೆ ಏನೇನ್ ಮಾತಾಡಿದ್ರು ಅಂತ ಅವ್ರ ಮುಂದೆನೆ ಹೇಳಿ ಒಂದ್ ರೇಂಜ್ ಗೇಮ್ ಚೇಂಜ್ ಮಾಡೋಣ ಅಂತ ಮೀಟಿಂಗ್ ಇಟ್ರು. ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ರಜತ್ ಕೊನೆಗೆ ಏನಂತಾರಂದ್ರೆ, ಅದೆಲ್ಲ ನನಗೆ ಗೊತ್ತು, ನೀವು ನನಗೆ ಕಳಪೆ ಯಾಕೆ ಕೊಟ್ರಿ ಅಂತ ಬಯಕ್ ಶುರು ಮಾಡ್ತಾರೆ. ಸೊ ರಜತ್ ಜೈಲಿಂದ ಬಂದ್ ಕೂಡಲೇ ಅವ್ರನ್ನ ಕರೆದು ಮೀಟಿಂಗ್ ಇಟ್ಟು ಅವ್ರ ಕೈಲೇ ಮತ್ತೆ ಬೈಸ್ಕೊಂಡು ಅವಮಾನ ಮಾಡಿಸ್ಕೊಂಡ್ರು ಪಾಪ. ಇನ್ನು ನಾನು ಪ್ರೋಮೋ ನೋಡಿದಾಗ್ಲೇ ಹೇಳಿದ್ದೆ ರಜತ್ ಅಷ್ಟೊಂದು ಬೈದಂಗಿಲ್ಲ ಅಂತ. ಎಪಿಸೋಡ್ ನೋಡಿದ್ಮೇಲೆ ಅಷ್ಟೊಂದಲ್ಲ, ಬೈದೇ ಇಲ್ಲ ಅಂತ ಗೊತ್ತಾಯ್ತು. ರಜತ್ ನ ಬೈಯೋದ್ಕಿಂತ ಸುರೇಶ್ ಅವ್ರನ್ನ ಅವಮಾನ ಮಾಡಿದ್ದೆ ಜಾಸ್ತಿ ಇತ್ತು. ಅವಮಾನ ಅಂದ್ರೆ ನೀನೇ ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ತಿರುಗ್ತಾ ಇದ್ದೆ, ಆ ಕ್ಯಾಮ್ರಾಗ ಹೋಗಿ ಹೇಳ್ದೆ, ಈ ಕ್ಯಾಮ್ರಾಗ ಬಂದ್ ಹೇಳ್ದೆ. ಸೊ ರಜತ್ ಒಂದ್ಸಲ ಹೇಳಿದ್ರೆ ನಿನ್ ದಿನವೆಲ್ಲ ಹೇಳ್ಕೊಂಡ್ ಕುಂತಿದ್ದೆ ಅಂತ ಸುರೇಶ್ಗೆ ಬೈದ್ರು. ಇದು ತುಂಬಾ ತಪ್ಪು ಅನ್ನಿಸ್ತು. ಯಾಕಂದ್ರೆ ಅವತ್ತು ಸುರೇಶ್ ಅವ್ರ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅವ್ರು ಆಲ್ಮೋಸ್ಟ್ ಕಣ್ಣೀರ್ ಆಗ್ತಾ ಇದ್ರು. ರಜತ್ಗೆ ಒಂದ್ ಸರಿಯಾಗಿ ವಾರ್ನಿಂಗ್ ಅಂತೂ ಕೊಡ್ಬೇಕಿತ್ತು, ಆದ್ರೆ ಅದು ನಡೀಲಿಲ್ಲ. ಮೇ ಬಿ ಜಗದೀಶ್ ಅವ್ರ ವಿಷಯದಲ್ಲಿ ದುಡುಕಿ ಹೊರಗೆ ಕಳಿಸ್ಬಿಟ್ರಲ್ಲ, ಹಂಗೆ ಇದನ್ನ ಸೀರಿಯಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ತುಂಬಾ ಸಾಫ್ಟ್ ಆಗಿ ಡೀಲ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೂ ರಜತ್ ಒಂದ್ ಸ್ಟ್ರಾಂಗ್ ವಾರ್ನಿಂಗ್ ಕೊಡದಲ್ಲೇ ಹಂಗೆ ಬಿಟ್ಟಿದ್ ಮಾತ್ರ ಸರಿ ಇಲ್ಲ. ನಾನು ಈ ವಾರ ಟೀಮ್ ಸ್ಟಾರ್ಟ್ ಆದಾಗ್ಲೇ ಹೇಳಿದ್ದೆ, ಭವ್ಯ ತ್ರಿವಿಕ್ರಮ್ ನ ಮೊದಲೇ ತಗೊಂಡ್ರು, ಇನ್ನು ಮಿಕ್ಕಿದ್ದೆಲ್ಲ ತ್ರಿವಿಕ್ರಮೇ ನೋಡ್ಕೋತಾರೆ ಅಂತ. ಭವ್ಯ ತಲೆ ಓಡಿಸ್ಲೇ ಇಲ್ಲ. ತ್ರಿವಿಕ್ರಮ್ ಸ್ಟ್ರಾಟಜಿ, ತ್ರಿವಿಕ್ರಮ್ ಮಾತು ಎರಡನ್ನೂ ಬ್ಲೈಂಡ್ ಆಗಿ ಫಾಲೋ ಮಾಡಿ ಸ್ವಂತ ಗೇಮ್ ನು ಸೋತ್ಬಿಟ್ರು ಅಂತ. ಎಕ್ಸಾಕ್ಟ್ ಆಗಿ ಅದನ್ನೇ ಇವತ್ತು ಸುದೀಪ್ ಅವ್ರು ಹೇಳಿದ್ರು. ಭವ್ಯ ಸ್ವಂತ ಆಟ ಸ್ಟಾರ್ಟ್ ಮಾಡ್ಲೇಬೇಕು, ತ್ರಿವಿಕ್ರಮ್ ಹೇಳೋದು ಕೇಳಿ, ಆದ್ರೆ ಅದು ಸರಿನಾ ತಪ್ಪಾ ಅಂತಾನು ಯೋಚನೆ ಮಾಡ್ಬೇಕು. ಇನ್ನು ಹನುಮಂತು, ಧನರಾಜ್ ಒಟ್ಟಿಗೆ ಸ್ನಾನ ಮಾಡಿದ್ದು ರೂಲ್ಸ್ ಬ್ರೇಕ್ ಅಂತ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ. ಐಶ್ವರ್ಯಗೆ ಅವಮಾನದ ಮೇಲೆ ಅವಮಾನ ಆಯ್ತು ಇವತ್ತಿನ ಎಪಿಸೋಡ್ ಅಲ್ಲಿ. ಶಿಶಿರ್ ನನ್ನ ಕೈ ಹಿಡ್ಕೊಂಡು ಓಡಾಡ್ತಾನೆ ಅಂತ ರಜತ್ ಹೇಳಿದ್ದು ಇಷ್ಟ ಆಗ್ಲಿಲ್ಲ. ಹುಡುಗಿ ಕೈ ಹಿಡ್ಕೊಳ್ಳೋದಷ್ಟು ಸುಲಭ ಅಲ್ಲ ರಜತ್ ಅಂತ ಐಶ್ವರ್ಯ ಹೇಳಿದಾಗ, ನಾನು ಹುಡುಗಿ ಕೈ ಹಿಡ್ಕೊಳಕ್ ಬಂದಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ, ಆಟ ಆಡಕ್ ಬಂದಿದ್ದೀನಿ ನಾನು ಇಲ್ಲಿ ಅಂತ ರಜತ್ ಹೇಳಿದಾಗ ಐಶ್ವರ್ಯಗೆ ಅವಮಾನ ಆಯ್ತು. ಮತ್ತೆ ಸುರೇಶ್ ಅಣ್ಣನ ಪರವಾಗಿ ನಿಲ್ತೀನಿ, ಈ ಮನೆ ನನ್ನ ಫ್ಯಾಮಿಲಿ ಇದ್ದಂಗೆ ಅಂತ ಐಶ್ವರ್ಯ ಅಂದಾಗ, ಹಂಗಾದ್ರೆ ಸುರೇಶ್ ಅಣ್ಣ ಕಪ್ ಗೆದ್ರೆ ನಾವೆಲ್ಲ ಫ್ಯಾಮಿಲಿ ಕಣಮ್ಮ, ಕಪ್ ನೀನೇ ಇಟ್ಕೊಮ್ಮ ಅಂತ ಸುರೇಶ್ ಅವ್ರು ಕೊಡ್ತಾರ ಅಂತ ರಜತ್ ಕೇಳಿದಾಗ ಮತ್ತೆ ಅವಮಾನ ಆಯ್ತು ಐಶ್ವರ್ಯ ಅವ್ರಿಗೆ. ಇನ್ನು ಸುದೀಪ್ ಅವ್ರು ಮಾತಾಡ್ತಾ, ಐಶ್ವರ್ಯ ನೀನು ರಜತ್ಗೆ ನೀವು ಸುರೇಶ್ ಅವ್ರಿಗೆ ಬೈದಿದ್ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಕಳಪೆ ಕೊಟ್ಟೆ ಅಲ್ವಾ. ಆಮೇಲೆ ಸುರೇಶ್ ಅವ್ರು ಬಂದು ಆ ರೀಸನೇ ಹೇಳ್ದಂಗೆ ಬೇರೆ ಯಾವ್ದೋ ರೀಸನ್ ಕೊಟ್ಟಿದ್ರೆ ನೀ ಜೋಕರ್ ತರ ಕಾಣ್ತಾ ಇದ್ದೆ ಅಂತ ಹೇಳಿದಾಗ ಐಶ್ವರ್ಯ ಮತ್ತೆ ಅವಮಾನ ಆಯ್ತು. ಆಕ್ಷನ್ ಇರೋ ಕೆಂಪೇಗೌಡ ತರ ಮೀಸೆ ಇಟ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಕುಂತಿದ್ಯಾ, ಹಿಂಗೆ ಇದ್ರೆ ಬೇಗ ಹೊರಗಡೆ ಬಂದು ನನ್ನ ಹತ್ರ ಇಲ್ಲಿ ನಿಂತ್ಕೋತೀಯ ಅಂತ ಐಶ್ವರ್ಯ ಜೊತೆ ಇದ್ದಿದ್ದಕ್ಕೆ ಶಿಶಿರ್ಗೂ ಅವಮಾನ ಆಯ್ತು. ಇನ್ನು ಮನೇಲಿ ಕೆಲವರು ಮಾತಾಡಿರೋ ವಿಡಿಯೋ ತೋರಿಸಿ ಬಿಗ್ ಬಾಸ್ ದೊಡ್ಡ ಗೇಮೇ ಆಡಿದ್ದಾರೆ. ಮೊದಲು ಹನುಮಂತು, ಧನರಾಜ್ ಕಾಮಿಡಿ ವಿಡಿಯೋ ತೋರಿಸಿ, ಆಮೇಲೆ ಮಂಜು, ತ್ರಿವಿಕ್ರಮ್ ನಾವಿಬ್ರು ಒಂದಾಗಿ ಮನೇಲಿರೋರೆಲ್ಲರನ್ನೂ ಆಟ ಆಡ್ಸೋಣ ಅಂತ ಮಾತಾಡಿ ತೋರಿಸಿದ್ರು. ಆ ವಿಡಿಯೋ ನೋಡಾದ್ಮೇಲೆ ಮಂಜು ಜೊತೆಲಿರೋರು, ತ್ರಿವಿಕ್ರಮ್ ಜೊತೆಲಿರೋರು ಇಬ್ರು ತಲೆ ಹುಳ ಬಿಟ್ಕೊಂಡಿದ್ದಾರೆ. ಇದು ಪಕ್ಕ ಗೇಮ್ ಚೇಂಜಿಂಗ್ ಟ್ವಿಸ್ಟ್ ಅಂತ ಹೇಳ್ತೀನಿ ನಾನು. ಇನ್ನು ಸುದೀಪ್ ಅವರು ಚೈತ್ರಕ್ಕನ್ನ ಅಪ್ರಿಶಿಯೇಟ್ ಮಾಡಿದ್ದು ಇಷ್ಟ ಆಯ್ತು. ಅವ್ರು ನಿಜವಾಗ್ಲೂ ಗೇಮ್ ಚೆನ್ನಾಗಿ ಆಡಿದ್ರು. ಇನ್ನು ನಮ್ಮ ಮಂಜಣ್ಣ ಈ ವಾರದ ಕಿಚ್ಚನ ಚಪ್ಪಾಳೆ ತಗೊಂಡು ಎಮೋಷನಲ್ ಸ್ಪೀಚ್ ಕೊಟ್ಟರು. ಈ ಶನಿವಾರದ ಎಪಿಸೋಡ್ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರುತ್ತೆ ಅಂತೆಲ್ಲ ಅನ್ಕೊಂಡ್ರು, ಆದ್ರೆ ಸಂಡೇ ಎಪಿಸೋಡ್ ತರ ಎಂಟರ್ಟೈನಿಂಗ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಮಜಾ ಕೊಡ್ತು. ಈ ಎಪಿಸೋಡ್ ಇನ್ನೊಂದ್ಸಲ ನೋಡೋ ತರ ಇದೆ ಅನ್ನಿಸ್ತು. ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ. ಹಂಗೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.